ನಮ್ಮ ಸೈನಿಕರಿಗೆ ತರಬೇತಿನೇ ಇಲ್ಲ, ಅಷ್ಟು ಪ್ರದೇಶದಲ್ಲಿ ಮತ್ತೆ ಅಷ್ಟು ಆ ಹೈಟಲ್ಲಿ ಯುದ್ಧ ಮಾಡೋದಕ್ಕೆ ತರಬೇತಿನೇ ಇಲ್ಲ ನಮಗೆ. ಅಂದರೆ ನಾನೇ ಆತ್ಮಾವಲೋಕನ ಮಾಡಿದ್ರು, ನೋಡಪ್ಪ ನಾನು ಈ ಕುರ್ಚಿ ಬಗ್ಗೆ ಕೂತ್ಕೊಳ್ಳೋಕೆ ನನಗೆ ಆಸೆ ಇದೆ, ಆದರೆ ನನಗೆ ಅರ್ಹತೆ ಇಲ್ಲ ಅನ್ನೋ ನನಗೆ ಗೊತ್ತಾಗುತ್ತೆ. ಏನು ಅಂತಂದರೆ ಆಯಕಟ್ಟು ಜಾಗದಲ್ಲಿ ತಮ್ಮ ಹೊಗಳು ಭಟ್ರನ್ನು ಕೂಡಿಸ್ಕೊಂಡ್ರು. ಆ ಹೊಗಳು ಭಟ್ರ ಸಂಖ್ಯೆಯಲ್ಲಿ ಸಿಂಹಪಾಲಿದ್ದು ಅವರ ನೆಂಟ್ರಿಷ್ಟು. ಅದೊಂದೇ ಕಾರಣಕ್ಕೆ ಕಮ್ಯುನಿಸಂ ಪ್ರಪಂಚದಲ್ಲಿ ಎಲ್ಲೆಲ್ಲೆಲ್ಲ ಹರಡುತ್ತಲ್ಲ, ಭಾರತದಲ್ಲಿ ಕೊನೆಗೂ ಸಕ್ಸಸ್ ಆಗಲಿಲ್ಲ. ಅಷ್ಟು 1 ಶತಮಾನ ಟ್ರೈ ಮಾಡಿದ್ದಾರೆ, ಆದರೂ ಆಗಲಿಲ್ಲ. ವಿ ಕೆ ಕೃಷ್ಣಮೆನನ್ನು ಅಷ್ಟು ವರ್ಷದ ದೋಸ್ತಿಗಾದರು. ನಾನು ಭಾಳ ಸಿನಿಕಲಾಗಿ ಹೇಳ್ತೀನಿ, ನಿಮ್ಮನ್ನೇ ನಂಬಿಕೊಂಡು ನೀವೇ ತಂದು ಪಕ್ಕದಲ್ಲಿ ಕೂಡಿಸ್ಕೊಂಡು ಎಲೆಕ್ಟ್ ಆಗಿಲ್ಲದೆ ಇರೋ ಡಿಫೆನ್ಸ್ ಮಿನಿಸ್ಟರು. ಸೊ ಅಷ್ಟು ವರ್ಷದ ಹಳೆಯ ಬಾಂಧವ್ಯ, ಮಿತ್ರತ್ವ, ಸ್ನೇಹ. ಈ ಕೃಷ್ಣಮೆನನನ್ನು ಹೋದ್ಸರಿ ಹೇಳಿದ್ದೆ, ಎಲ್ಲೋ ಲಂಡನ್ನಲ್ಲಿದ್ದಂಥ ಕಮ್ಯುನಿಸ್ಟ್ನ ತಂದು ಚುನಾವಣೆಯೂ ಮಾಡಿಸದೆ ಮೊದಲನೇ ಸಲ ಭಾರತದ ರಕ್ಷಣಾ ಸಚಿವರಾಗಿ ಪ್ರತಿಷ್ಠಾಪನೆ ಮಾಡೋದು ನೆಹರು ಹಿಂಬಾಗಿಲಿಂದ. ಅಂಥ ವಿ ಕೆ ಕೃಷ್ಣಮೆನನ್ನು, ಅಂಥ ಆಪ್ತ ಮಿತ್ರನ್ನ ಹಿಂದೆ ಮುಂದೆ ನೋಡಿದೆ. ನನ್ನ ಕುರ್ಚಿಗೆ ಕೂತು ಬಂದಿದೆ ಈಗ ಈ ಚೈನಾಯಿಂದ, ಹೋಗ್ತಾರೆ ನೀನು ಅಂತ. ಹರಕೆಯ ಕುರಿ ಅಕ್ಷರಶಃ ಆ ರೀತಿ ಕಟ್ ಮಾಡಾಕ್ಬಿಡ್ತಾರೆ ಕೃಷ್ಣಮೆನನನ್ನು. ಇದ್ರ ಬಗ್ಗೆ ಆ ಕಾಲದಲ್ಲೆಲ್ಲ ತುಂಬ ವ್ಯಾಪಕವಾಗಿ ಬಂದಿದೆ. ಈ ನೆಹರು ಇಂಥ ಒಂದು ಕುಂಬತನನ್ನ ಮತ್ತೆ ಮಿತ್ರದ್ರೋಹ ಅಂತಿರೋ ದೇಶದ್ರೋಹ ಅದು ಅಷ್ಟೇ. ಸೊ ಇದ್ರ ಬಗ್ಗೆ ಎಲ್ಲ ವ್ಯಾಪಕವಾಗಿ ಟೀಕೆ ಎಲ್ಲ ಬಂತು. ಅದರ ಒಂದು ಉತ್ಕೃಷ್ಟ ಟೀಕೆ ಮತ್ತೆ ಆಳವಾದ ಮತ್ತು ವ್ಯಾಪಕವಾದಂತಹ ಟೀಕೆ ನಮ್ಮ ಸೀತಾರಾಮ್ ಗೋಯಲ್ ಬರೀತಾರೆ. ಗ್ರೋತ್ ಆಫ್ ನೆಹರೂಯಿಸಮ್, ನೈಟ್ ಮೇರ್ ಆಫ್ ನೆಹರೂಯಿಸಮ್ ಮತ್ತು ಗ್ರೋತ್ ಆಫ್ ನೆಹರೂಯಿಸಮ್ ಅನ್ನೋ ಒಂದು ಶೀರ್ಷಿಕೆಯಲ್ಲಿ ಬರೆದಿದ್ದಾರೆ ಒಂದು ಗ್ರಂಥ. ಅದರ ಮೂಲ ಶೀರ್ಷಿಕೆ ಇದ್ದಿದ್ದು, ಆ ಪುಸ್ತಕದ ಮೂಲ ಶೀರ್ಷಿಕೆ ಇದ್ದಿದ್ದು ಇನ್ ಡಿಫೆನ್ಸ್ ಆಫ್ ಕಾಮ್ರೇಡ್ ಕೃಷ್ಣಮೆನನ್ ಅಂತ. ಅಂದರೆ ನೋಡು, ನೀನೇನು ನನಗೇನು ಆಪ್ತ ಅಲ್ಲ ಕೃಷ್ಣಮೆನನ್ನು, ಆದರೆ ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ. ನೆಹರು ತನ್ನ ಕುರ್ಚಿನ ಉಳಿಸ್ಕೊಳ್ಳೋಕ್ಕೋಸ್ಕರ ನಿನ್ನನ್ನು ಬಲಿಪಶು ಮಾಡಿದ್ದಾರೆ ಅನ್ನೋದು ಅದರ ಸಾರಾಂಶ. ಅತ್ಯದ್ಭುತವಾಗಿದೆ. ಎಲ್ಲ ಪೇಪರ್ಸು, ಗೌರ್ಮೆಂಟ್ ರೆಕಾರ್ಡ್ಸ್ ಸಹಿತ. ಸಣ್ಣ ಪುಸ್ತಕ, ಒಂದು 200-220 ಪುಟದ ಪುಸ್ತಕ, ಎಳೆಯಾಗಿ ಬಿಚ್ಚಿರ್ತಾರೆ. ಹೇಗೆ ಈ ಚೈನಾ ಗ್ರೇಟ್ ಹಿಮಾಲಯನ್ ಬ್ಲಂಡರ್ ಅಂತಾರಲ್ಲ, ಹೇಗೆ ಇಡೀ ಕಥೆನ ಬಿಚ್ಚಿರ್ತಾರೆ. ಕರಾಳವಾಗಿದೆ. ಈ ಥರನೂ ಇರಬಹುದಾ ಮೊದಲನೇ ಪ್ರಧಾನಿ ಅಂದ್ಬಿಟ್ಟು ಅಂತ. ಸೊ ಇಷ್ಟೆಲ್ಲ ನಾವು ನೋಡಿದಾಗ ಇದೆಲ್ಲ ಆಗಿದ್ದು ಯಾವಾಗ? 62. ಅಂದರೆ 47ರಿಂದ 15 ವರ್ಷದಲ್ಲಿ ಭಾರತಕ್ಕೆ ಸ್ವತಂತ್ರ ಬಂದು 15 ವರ್ಷದಲ್ಲಿ ಮತ್ತೆ ಸ್ವತಂತ್ರ ಹೋಗೋ ಅಂಚಿಗೆ ಬಂದಿತ್ತಲ್ರಿ. ಅವರೇನಾದರೂ ಅದೇ ರೀತಿ ಮುನ್ನುಗ್ಗಿದ್ದಿದ್ರೆ ನೋಡಿ ಎಲ್ಲೆಲ್ಲಿಗೆ ಬರುತ್ತೆ. ಮತ್ತೆ ಚೈನಾ ವಸ್ತುತಃ ಎಂಥವ್ರನ್ನ ಕಳಿಸಿದ್ದು ಚೈನಾಲಿ. ಚೈನಾಗ ನಮಗೆ ನಮ್ಮ ಸೈನಿಕರಿಗೆ ತರಬೇತಿನೇ ಇಲ್ಲ, ಅಷ್ಟು ಪ್ರದೇಶದಲ್ಲಿ ಮತ್ತೆ ಅಷ್ಟು ಆ ಹೈಟಲ್ಲಿ ಯುದ್ಧ ಮಾಡೋದಕ್ಕೆ ತರಬೇತಿನೇ ಇಲ್ಲ ನಮಗೆ. ಮಾಮೂಲಿ ಶೂಗಳು ಹಾಕಿ ಕಳಿಸಿದ್ದಾರೆ ಅವ್ರನ್ನ, ಮಿಡತೆಗಳ ಥರ ಹೊಡೆದು ಸಾಯಿಸಿದ್ರು ಚೈನಾದವರು. ಇವರು ಈಗ ಎತ್ತರದಿಂದ ಇವರಿದ್ರು, ಪಾಪ ತುಂಬ ಹಿಂಸೆ ಆಗುತ್ತೆ. ಅಷ್ಟು ಮಾತ್ರ ಮಾಡಿದ್ದಲ್ಲದೆ ಅದರಲ್ಲಿ ಎಷ್ಟೊಂದು ಜನ ಸೆರೆ ಸಿಗ್ತಾರೆ, ಯುದ್ಧ ಕೈದಿಗಳಾಗಿ ಸಿಗ್ತಾರೆ, ಯುದ್ಧ ಬಂದಿಗಳಾಗಿ ಸಿಕ್ಕಾಕೊಳ್ತಾರೆ ನಮ್ಮವರು. ಅದರಲ್ಲೊಬ್ಬರು ಮೇಜರ್ ಜಾನ್ ಪಿ ದಳವಿ ಅಂತ. ಅವ್ರು ಮತ್ತೆ ಭಾರತಕ್ಕೆ ಚೈನಾ ಕಳಿಸ್ಕೊಡುತ್ತೆ ವಾಪಸ್ಸು. ಅವಾಗ ಕಲ್ಕತ್ತಾ ಏರ್ಪೋರ್ಟಲ್ಲಿ ಇವ್ರು ಇಳಿತಾರೆ. ಆವಾಗ ತಮ್ಮ ಸೈನಿಕರು ಇರ್ತಾರಲ್ಲ, ತಮ್ಮ ಆರ್ಮಿಯವರು, ಇಂಡಿಯನ್ ಆರ್ಮಿ, ಅವರೇ ಇವರನ್ನ ಶತ್ರು ಕಡೆಯಿಂದ ಇವ್ರಿಗೇನಾರ ಬ್ರೈನ್ ವಾಶ್ ಆಗಿದೆಯಾ ಅನ್ನೋ ಸಂಶಯ ದೃಷ್ಟಿಯಿಂದ ನೋಡ್ತಾರೆ. ಫಸ್ಟ್ ಪೇಜೇ ಅದು ಆ ಪುಸ್ತಕದಲ್ಲಿ. ನಮ್ಮ ದೇಶದಲ್ಲೇ ನಾವೇ ಒಂಥರ ದೇಶದ್ರೋಹಿಗಳು ಅನ್ನೋ ರೀತಿಯಲ್ಲಿ ನಮ್ಮ ಸೈನ್ಯದವರೇ ನಮ್ಮನ್ನು ನೋಡುವಂಥ ಒಂದು ದೌರ್ಭಾಗ್ಯ ಬಂತು ನಮಗೆ. ನಮ್ಮ ತಪ್ಪಿಲ್ಲದೆ ನಮಗೆ ಈ ಥರ ಗತಿ ಬಂತು ಅಂತ.
ತುಂಬ ಹಿಂಸೆ ಆಗುತ್ತೆ. ಆ ಪುಸ್ತಕದಲ್ಲಿ ಬರೆದಿದ್ದಾರೆ, ಅದನ್ನು ಕನ್ನಡಕ್ಕೂ ಅನುವಾದ ಆಗಿದೆ, ಸೊಗಸಾಗಿದೆ ಅನುವಾದ, ಹಿಮಾಲಯನ್ ಬ್ಲಂಡರ್ ಅಂತ, ನಿಮ್ಮ ಇವರು ರವಿ ಬೆಳಗೆರೆ ಮಾಡಿದ್ದಾರೆ. ಒಳ್ಳೆ ಪುಸ್ತಕ ಅದು, ಇಂಗ್ಲೀಷಲ್ಲೂ ಅಷ್ಟೇ. ಇದು ಸ್ವಲ್ಪ ಮೊಟಕುಗೊಳಿಸಿದ್ದಾರೆ ಕನ್ನಡದಲ್ಲಿ. ಮೂಲ ಗ್ರಂಥ ಇಷ್ಟು ದಪ್ಪ ಇದೆ, ಒಂದು 600 ಪುಟ ಇದೆ, 500-600 ಪುಟ ಇದೆ. ಒಂದೊಂದೇ ಡೀಟೇಲ್ ಕೊಡ್ತಾರೆ, ಯಾವ ರೀತಿ ನೆಹರು ಮಾಡಿದ ಪಾಲಿಸಿಯಿಂದ ಯಾವ ರೀತಿ ಅಮಾಯಕ ನಮ್ಮ ಸೈನಿಕರ್ರಿ. ಅದೇ ಈಗ ನೋಡಿ ಪುಲ್ವಾಮಾ ಏರ್ ಸ್ಟ್ರೈಕು ನೋಡಿ, ಸರ್ಜಿಕಲ್ ಸ್ಟ್ರೈಕು, ಅದು ಹೇಳಿ ಈಗಿನ ದರಿದ್ರ ಕಾಂಗ್ರೆಸ್ಗಳು ನೋಡಿ ಮೋದಿ ಅವರನ್ನ ಇದು ಮಾಡ್ತಾರೆ. ಅದೇ ನಮ್ಮ ಇವರಲ್ವಾ ಅಭಿನವ, ಅವ್ರ ಹೆಸರೇನು, ಮೊನ್ನೆ ಪಾಕಿಸ್ತಾನ ಅಭಿನಂದನ್ ಅವರನ್ನ ಎಷ್ಟು ವಿರೋಚಿತವಾಗಿ ನಾವು ವಾಪಸ್ ಬರ್ಮಾಡ್ಕೊಂಡು, ಹೌದಾ, ಮತ್ತೆ ಕೆಲಸ ಅವರು ಆರ್ಮಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಲೆಕ್ಕ ಹಾಕಿ. ಸೊ ಇದಕ್ಕೆಲ್ಲ ಈ ಕ್ಲೈಬಿಕ್ಕೆ ಇದಕ್ಕೆಲ್ಲ ಬೀಜ ಹಾಕಿದ್ದು ನೆಹರು. ಈ 70 ವರ್ಷ ಸೈನಿಕರ ಒಂದರ್ಥದಲ್ಲಿ ಮಾರಣ ಹೋಮ ನಡೆದಿದ್ದು ಅವ್ರ ಕಾಲದಲ್ಲಿ. ಹೌದು. ಸೊ ಎಲ್ಲೆಲ್ಲೆಲ್ಲ ಬಂತು ನೋಡಿ ನಿಮಗೆ, ಅಲ್ವಾ? ಸೊ ಇದು ಒಂದಾದರೆ, ಇದಕ್ಕೆ ಅಂಟ್ಕೊಂಡು ಬಂದಂತಹ ಇನ್ನೊಂದು ಅವಾಗ ಸಾರಿ, ಅದು ಈ ಪಾಯಿಂಟ್ ಮುಗಿಸ್ಬಿಡ್ತೀನಿ. ಸೊ ಇಂಥ ಒಂದು ಅವಘಡ ಮಾಡಿಕೊಂಡು ಮೇಲೂ ಕೂಡ ನೈತಿಕ ಹೊಣೆ ಹೊತ್ತು ಇಳಿದೆ. ಇನ್ನು 2 ವರ್ಷ ಬದುಕಿದ್ರು. ಅದಾದಮೇಲೆ ನೆಹರು ಅಂಟ್ಕೊಂಡೇ ಇದ್ರಲ್ಲ ಕುರ್ಚಿಗೆ. ಸೊ ಚೈನಾ ಯುದ್ಧ ಆಗೋಕ್ಕಿಂತ ಮುಂಚೆ ಪ್ರತಿ ಸಲ ಇವರಿಗೆ ಪ್ರತಿರೋಧ ಬರ್ತಾ ಇತ್ತು, ಕಾಂಗ್ರೆಸ್ ಒಳಗೂ ಹೊರಗೂ ಪ್ರತಿರೋಧ ಬರ್ತಾ ಇತ್ತು. ನೆಹರು ನೀವು ಹೋಗ್ತಾ ಇರೋ ದಾರಿ ಸರಿಗಿಲ್ಲ ಅಂತ ಪಾರ್ಲಿಮೆಂಟಲ್ಲಿ, ಸಂಸತ್ತಲ್ಲಿ, ಹೊರಗಡೆನೂ ಪ್ರತಿ ಸಲ ಅದೊಂದು ತಾರಕಕ್ಕೆ ಮುಟ್ಟಿದಾಗ ನೆಹರು ಕೈಲೊಂದು ಬ್ರಹ್ಮಾಸ್ತ್ರ ಇತ್ತು. ಆಯ್ತಪ್ಪ, ನನಗಾಗಲ್ಲ, ನೀವೆಲ್ಲ ದೊಡ್ಡವರು, ನನಗಿಂತ ಚೆನ್ನಾಗಿ ತಿಳ್ಕೊಂಡಿದ್ದೀರಾ, ನಾನು ಅಸಮರ್ಥ, ಪ್ರಧಾನಿ ಆಗೋಕ್ಕೆ ಅಸಮರ್ಥ, ನಾನು ರಾಜೀನಾಮೆ ಮಾಡಿಬಿಡ್ತೀನಿ ಅಂತ ಒಂದು ಬ್ರಹ್ಮಾಸ್ತ್ರ ಬಿಡ್ತಾಯಿದ್ರು. ಹೆದರಿಸ್ಬಿಡೋದು. ಅದು ಆ ಹೆದರಿಕೆ ವರ್ಕ್ ಆಗ್ತಾ ಇತ್ತು. ಅದು ಮುಖ್ಯ ಪಾಯಿಂಟು. ಯಾಕೆ ವರ್ಕ್ ಆಗ್ತಾ ಇತ್ತು ಅಂತಂದರೆ, ಮುಂಚೆ ಕಾಂಗ್ರೆಸ್ ಒಳಗಿದ್ದಂತಹ ದೊಡ್ಡ ಹೆಸರುಗಳಿತ್ತಾರಲ್ಲ, ರಾಜಾಜಿ ಇವರೆಲ್ಲ, ಅವ್ರು ಯಾರೂ ಇರಲಿಲ್ಲ. ಸೊ ನೆಹರು ನಂತರ ಯಾರು ಆ ಜಾಗಕ್ಕೆ, ಆ ಸ್ಥಾನ ಅವರು ಪ್ರಧಾನಿ ಕುರ್ಚಿಯಿಂದ ಇಳಿದ ಮೇಲೆ ಆ ಸ್ಥಾನಕ್ಕೆ ಖಾಲಿ ಇರಬಾರ್ದಲ್ಲ. ಯಾರು ಕೂತ್ಕೊಳ್ತಾರೆ? ಕೃಪಲಾನಿ ಕೂತ್ಕೊಳ್ತಾರೆ? ಇಲ್ಲ. ಕಿದ್ವಾಯ್ ಕೂತ್ಕೊಳ್ತಾನೆ? ಇಲ್ಲ. ಆಜಾದ್ ಕೂತ್ಕೊಳ್ತಾನೆ? ಇಲ್ಲ. ಯಾರಿಗೂ ನಾನೊಬ್ಬನೇ ಅರ್ಹ ಅನ್ನೋದು ಇವರು ಆ ವಾತಾವರಣ ಕ್ರಿಯೇಟ್ ಮಾಡಿದರು. ಸೊ ನಿಮ್ಮ ಶಕ್ತಿ ಸ್ಥಾಪನೆ ಮಾಡ್ಕೊಳ್ಳೋಕ್ಕೆ 2 ದಾರಿ ಇದೆ. ಒಂದು ಸ್ವಯಂ ಪ್ರತಿಭೆಯಿಂದ, ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ಸುತ್ತಲೂ ಇರೋರಿಗೆ ಅನ್ನಿಸ್ಬೇಕು. ಅದು ನ್ಯಾಯಸಮ್ಮತವಾಗಿರಬೇಕು. ಅಂದರೆ ನಾನೇ ಆತ್ಮಾವಲೋಕನ ಮಾಡಿದ್ರು, ನೋಡಪ್ಪ, ನಾನು ಈ ಕುರ್ಚಿ ಕೂತ್ಕೊಳ್ಳೋಕೆ ನನಗೆ ಆಸೆ ಇದೆ, ಆದರೆ ನನಗೆ ಅರ್ಹತೆ ಇಲ್ಲ ಅನ್ನೋ ನನಗೆ ಗೊತ್ತಾಗುತ್ತೆ. ಅದರಲ್ಲೂ ರಾಜಕಾರಣದಂತಹ ಜಾಗದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದು ಒಂದು ದಾರಿ. 2ನೇ ದಾರಿ ಏನು ಅಂತಂದರೆ, ನಾನು ಈ ದೊಡ್ಡ ಕುರ್ಚಿ ಅಸಮರ್ಥ, ಆದರೆ ಚಾಣಾಕ್ಷ, ದೊಡ್ಡ ಕುರ್ಚಿ ಸಿಕ್ಕಿದೆ, ಅತ್ಯುನ್ನತ ಕುರ್ಚಿ ಸಿಕ್ಕಿದೆ, ಇದನ್ನು ಉಳಿಸ್ಕೊಳ್ಳೋಕ್ಕೆ ನನಗೆ ಪ್ರತಿಭೆ ಇರೋದಕ್ಕೆ 10ರಷ್ಟು 7ರಷ್ಟು ಯಾರು ಇಲ್ಲದೇ ಇರೋರೆಲ್ಲ ಸುತ್ತಮುತ್ತಲು ಗುಡ್ಡೆ ಹಾಕೋಬೇಕು. ಈ ಕೆಲಸ ಮಾಡಿದ್ದು ನೆಹರು. ಅಸಮರ್ಥರ ಸಂಘಟಕ. ಅವ್ರ ಸುತ್ತಲೂ ಇರೋ ನೋ ಟ್ಯಾಲೆಂಟೆಡ್ ಪೀಪಲ್. ಇದು ಬೇಕು ಅಂತಾನೆ ಇಂಥ ಮಂದಿನ ಗುಡ್ಡೆ ಹಾಕ್ಕೊಂಡಿದ್ದು. ಈ ದಾರಿ ಹಿಡಿದಾಗ ಏನಾಗುತ್ತೆ, ಸಹಜವಾಗಿ ನಾನು ರಾಜೀನಾಮೆ ಮಾಡ್ತೀನಿ ಅಂದರೆ, ಅಯ್ಯೋ ನೋಡಿ ನಾವು ಹಾಗೆಲ್ಲ ಅಂದಿರಲಿಲ್ಲ, ಪ್ಲೀಸ್ ತಮಗಿನ್ನ ತಾವೇ ಇದಕ್ಕೆಲ್ಲ ರೀತಿಯಲ್ಲೂ ಅರ್ಹರು, ತಾವೇ ಕಂಟಿನ್ಯೂ ಆಗಬೇಕು ಅಂತ. ಇದೇ ಅಸ್ತ್ರ 62ರಲ್ಲಿ ಬಳಸ್ಕೊಳ್ಳಿಲ್ಲ. ಅಷ್ಟೊತ್ತಿಗೆ ಅವ್ರಿಗೆ ಆಘಾತ ಅದೇ ಸಾಯಿಸಿದ್ದವ್ರನ್ನ ಕೊನೆಗೆ. ಚೈನಾದಿಂದ ಆಯ್ತಲ್ಲ ಪರಾಭವ, ಅದು ತಮ್ಮ ಆತ್ಮ ಪರಾಭವ ಅಂತಲೂ ಅಂದ್ಕೊಂಡ್ರು. ಇನ್ನು ಮುಗೀತು, ಇದರಿಂದ ಈ ಅವಮಾನದಿಂದ ನಾನು ಆಚೆ ಬರೋದಕ್ಕಾಗಲ್ಲ ಅಂತ ಅವರೇ ತೀರ್ಮಾನ ಮಾಡಿಕೊಂಡು ಆರೋಗ್ಯ ಹೋಯಿತು, ಡಿಪ್ರೆಷನ್ಗೆ ಹೋದರು, ಆರೋಗ್ಯ ಕ್ಷೀಣಿಸ್ತಾ ಬಂತು, ಸಹಜವಾಗಿ ಹೋಗಿದ್ದು. ಇನ್ನು ಇದಾಯ್ತಲ್ಲ ಅವ್ರ ಕುರ್ಚಿ ಮೋಹ, ಈ ಅಸಮರ್ಥರ ಗುಡ್ಡೆ ಅಂತ ಹೇಳಿದ್ನಲ್ಲ, ಗಾಂಪರ ಗುಂಪು. ಸೊ ಇದಕ್ಕೆ ಇನ್ನೊಂದು ಮುಖ ಇದೆ. ಏನು ಅಂತಂದರೆ, ಆಯಕಟ್ಟ ಜಾಗದಲ್ಲಿ ತಮ್ಮ ಹೊಗಳು ಭಟ್ರನ್ನು ಕೂಡಿಸ್ಕೊಂಡ್ರು. ಆ ಹೊಗಳು ಭಟ್ರ ಸಂಖ್ಯೆಯಲ್ಲಿ ಸಿಂಹಪಾಲಿದ್ದು ಅವರ ನೆಂಟರಿಷ್ಟು, ಬಂಧುಗಳಾಗಿರಲಿ ಬೇರೆ ಯಾರೋ ಆಗಿರಲಿ,
ಅಲ್ಲರಿ, ನಿಮಗೆ ಸೋವಿಯತ್ ರಷ್ಯಾಗೆ ರಾಯಭಾರಿಯಾಗಿ ಯಾವ IFS ಆಫೀಸರು ಸಿಗಲಿಲ್ವಾ? ತಮ್ಮ ತಂಗಿ ಬೇಕಾ ವಿಜಯಲಕ್ಷ್ಮಿ ಪಂಡಿತ್? ವಿಜಯಲಕ್ಷ್ಮಿ ಪಂಡಿತ್ಗೆ ಒಂದು ಇಂಥ ದೊಡ್ಡ ಸ್ಥಾನ, ಇನ್ನು ಅವಳ ಗಂಡಂಗೆ ಇನ್ನೊಂದು ಅಂಥದ್ದೇ ಒಂದು ಸ್ಥಾನ. ಲೆಫ್ಟಿನೆಂಟ್ ಕೌಲ್ ಅಂತ ಇದ್ರು, ಜನರಲ್ ಕೌಲ್ ಅಂತಿದ್ರು. ಚೈನಾ ಜೊತೆ ಯುದ್ಧ ಆಯ್ತಲ್ಲ, ಆವಾಗ ಆರ್ಮಿ ಚೀಫು ಈ ಮನುಷ್ಯ ಕೌಲ್. ಈ ಕೌಲ್ ನೆಹರುಗೆ ಕಸಿನ್, BM ಕೌಲ್ ಅನಿಸುತ್ತೆ, ಬ್ರಿಜ್ ಮೋಹನ್ ಕೌಲ ಇರಬೇಕು. ಇಂಥವ್ರು ಇದ್ದಿದ್ದು ಕಸಿನ್ನು. ಈ ಮನುಷ್ಯಗೆ ಯುದ್ಧ ಮಾಡೇ ಅನುಭವ ಇಲ್ಲ. ಈಗ ನಾನು ಪ್ರಮೋಷನ್ ತಗೊಳ್ಳೋದು ಬೇರೆ, ಜನರಲ್ಲು, ಕರ್ನಲ್ಲು, ಮೇಜರು, ನೀ ಯುದ್ಧ ಮಾಡಿ ಗೊತ್ತು, ಎಕ್ಸ್ಪೀರಿಯನ್ಸ್ ಇರಬೇಕಲ್ಲ. ಇಂಥವನ್ನ ಅಂಥ ಯುದ್ಧಕ್ಕೆ ನೇಮಕ ಮಾಡ್ತೀರಾ ಚೀಫ್ ಆಗಿದ್ದಾಗ? ಕೌಲ್ ಒಂದು ಕಡೆ, ಇನ್ನೊಬ್ಬ ಥಾಪರ್ ಅಂತ, ಲೆಫ್ಟಿನೆಂಟ್ ಕರ್ನಲ್ ಥಾಪರು, ದೊಡ್ಡ ದೊಡ್ಡ ಹುದ್ದೆನೇ ಇವರಿಗೆಲ್ಲ. ಈ ಥಾಪರ್ ಬಂದು ರಿಲೇಷನ್ ಅಲ್ಲ, ಒಂಥರ ರಿಲೇಷನ್ ಥಾಪರು. ಈ ಥಾಪರ್ ಮಗ ನಮ್ಮ ಕರಣ್ ಥಾಪರ್. ಕರ್ನಲ್ ಥಾಪರು ಅಂಥದ್ದು ಯಾವುದೋ ಒಂದು ರ್ಯಾಂಕ್ ನನಗೆ ನೆನಪು ಬರ್ತಾ ಇಲ್ಲ. ಅವರನ್ನು ಡಿಸರ್ಟರ್ ಅಂತ, ಅಂದರೆ ಪಲಾಯನವಾದಿ ಅಂತ ಆರ್ಮಿಯವರೇ ಪಟ್ಟ ಕಟ್ಟಿದ್ದು. ಸೊ ಹೀಗೆ ತಮಗೆ ಬೇಕಾಗಿರೋ ನೆಂಟ್ರಿಸ್ಟನ್ನೇ ತಗೊಂಡ್ರು. ನಯನತಾರಾ ಸೆಹಗಲ್ಲು, ಅವಳಿಗೊಂದು ದೊಡ್ಡ ಹುದ್ದೆ ಕೊಟ್ಟರು. ವಿಜಯಲಕ್ಷ್ಮಿ ಪಂಡಿತ್ ಮಗಳು ನಯನತಾರಾ ಸೆಹಗಲ್ಲು. ಅವಳು ಗಂಡಂಗೆ ಯಾವುದೋ ಒಂದು ವ್ಯಾಪಾರ ಹಾಕ್ಕೊಟ್ರು. ಈ ಥರನೇ ಈ ನೆಹರು ಮಾಡಿದ್ದು. ಎಲ್ಲ ಆಯಕಟ್ಟಿನ ಜಾಗದಲ್ಲಿ ತಮ್ಮ ಬಂಧು ಬಾಂಧವರನ್ನ ಅಕ್ಷರಶಃ ಕುಟುಂಬ ರಾಜಕಾರಣ. ನೀವು ಡೆಲ್ಲಿ, ಲಟಿಯನ್ಸ್ ಡೆಲ್ಲಿಯಲ್ಲೇ ಅದು ಒಂದು ಕಡೆ ಆದರೆ, ಇನ್ನೊಂದು ಫ್ರೆಂಡ್ಸ್ ಇರ್ತಾರೆ. ಈ ಥಾಪರ್ ಅಂತ ಹೇಳಿದ್ನಲ್ಲ, ಇದೊಂದು ದೊಡ್ಡ ಫ್ಯಾಮಿಲಿ, ಪಂಜಾಬ್ ಇಂದ ಬಂದಿದ್ದು. ಅಂದರೆ ಅವಿಭಾಜಿತ ಭಾರತದಲ್ಲಿದ್ದಂತಹ ಒಂದು ದೊಡ್ಡ ಕುಟುಂಬ, ವ್ಯಾಪಾರಿ ಕುಟುಂಬ. ಆ ಥಾಪರ್ ಅವರು ಮೂಲತಃ ಲಾಹೋರ್ ಅವರು. ಅಲ್ಲಿ ಬ್ರಿಟಿಷ್ ಅವರಿಗೆ ಆಯುಧಗಳೆಲ್ಲ ಏನೋ ಒಟ್ಟಿನಲ್ಲಿ ಅವ್ರಿಗೆ ಬ್ರಿಟಿಷ್ದ ಬಿಸ್ನೆಸ್ ಡೀಲಿಂಗ್ ಇತ್ತು. ಅವ್ರಿಗೆ ದೊಡ್ಡ ವಾಣಿಜ್ಯ ವ್ಯಾಪಾರ ಸಾಮ್ರಾಜ್ಯನೇ ನಿರ್ಮಾಣ ಮಾಡ್ತಾರೆ. ಸೊ ನಿಮಗೆ ಥಾಪರ್ ಮಿಲ್ಸು ಇವೆಲ್ಲ ಆ ಫ್ಯಾಮಿಲಿಗೆ ಬರೋದು. ಆಮೇಲೆ ಆ ಥಾಪರ್ದು ಒಂದು ಕವಲು ಬಂದು ಸಿಂಗ್ ಅಂತ, ಸರ್ ಶೋಭಾ ಸಿಂಗ್ ಅಂತ, ಈ ಲುಟಿಯನ್ಸ್ ಡೆಲ್ಲಿ ಅಂತ ಕರೀತಾರಲ್ಲ, ಅದನ್ನು ನಿರ್ಮಾಣ ಮಾಡಿದ ಅದರ ಕಾಂಟ್ರಾಕ್ಟರ್ ಈ ಶೋಭಾ ಸಿಂಗ್ ಮಗನೋ ಅಥವಾ ಮೊಮ್ಮಗನೋ ಆ ಫ್ಯಾಮಿಲಿಗೆ ಸೇರಿದವರು. ಒಟ್ಟಲ್ಲಿ ಭಾಳ ಹತ್ತಿರದ ನಂಟು ಖುಷ್ವಂತ್ ಸಿಂಗ್. ಇವರಿಷ್ಟು ನೆಹರು ಪರಿವಾರಕ್ಕೆ ಅತ್ಯಾಪ್ತರು. ಅವರಿಗೆಲ್ಲ ಏನೇನು ಸೂಕ್ತವಾಗಿ ಏನೇನು ಸಿಗಬೇಕೋ, ರಾಜ ಮರ್ಯಾದೆಗಳು, ಪ್ರತಿಷ್ಠಿತ ಸ್ಥಾನಗಳು, ಸಂಸ್ಥೆ ಅಧ್ಯಕ್ಷತೆ, ಇಂಥದ್ದೆಲ್ಲ ಸಿಗ್ತಾ ಹೋಯ್ತು. ಯಾಕೆ ಇಡೀ ದೇಶದಲ್ಲಿ ಬೇರೆ ಯಾರಿಗೂ ಅರ್ಹತೆ ಇರಲಿಲ್ವಾ ಈ ಜಾಗಗಳನ್ನೆಲ್ಲ ಆಕ್ಯುಪೈ ಮಾಡ್ಕೊಳ್ಳೋಕ್ಕೆ? ಅಲ್ವಾ? ಕರೆಕ್ಟ್. ಇದನ್ನು ಒಂದು ಮಾಡಿದ್ದು. ಆಮೇಲೆ ಇನ್ನು ಇಷ್ಟು ಇವರು ರಾಜಕೀಯದ ಒಂದು ವೀಕ್ಷಣೆ ಅಂತ, ಸಮೀಕ್ಷೆ ಅಂತ ನಾವು ಇಷ್ಟು ಕರಿಬಹುದು. ಹೇಳಿದ್ದೀನಿ ಅನ್ಸುತ್ತಾ, ಇದೆಲ್ಲ ಕೇರಳದ ಕಿತ್ತಾಕಿದ್ದು ಇವೆಲ್ಲ ಹೇಳಿದ್ದೀನಿ. ಇನ್ನು ಮುಂದಿನ ಹಂತಕ್ಕೆ ಬರೋ ಹಾಗಿದ್ರೆ, ನೆಹರು ಅವರ ಆರ್ಥಿಕ ಕೊಡುಗೆ ನೀತಿ. ಇಲ್ಲಿ ನಮಗೆ 5-6 ಕವಲುಗಳು ಕಾಣುತ್ತೆ ನಮಗೆ. ಇಲ್ಲಿ ಅವರ ಆರ್ಥಿಕ ಆಯಾಮ ಅಂತ ತಗೊಂಡ್ರೆ ವಿಶಾಲವಾದ ಅರ್ಥದಲ್ಲಿ ಮೊದಲನೇದೇನು ಅಂದರೆ, ಅವರು ಲಂಡನ್ನಲ್ಲಿ, ಇಂಗ್ಲೆಂಡ್ನಲ್ಲಿ ಶಿಕ್ಷಣ ಪಡಿತಾ ಇರೋ ಕಾಲೇಜು, ಯೂನಿವರ್ಸಿಟಿ ಟೈಮಲ್ಲಿ ಈ ಹೆರಾಲ್ಡ್ ಲ್ಯಾಸ್ಕಿ ಅಂತ ಒಬ್ಬ ಇರ್ತಾನೆ. ಅವ್ರ ಹೆಸರು ಹೇಳಿದ್ದೀನಿ. ಆ ಕಾಲದ ದೊಡ್ಡ ಕಮ್ಯುನಿಸ್ಟು ಹಾಗೂ ಪ್ರೊಫೆಸರ್ ಕೂಡ ಆಗಿರ್ತಾನೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಲ್ಲಿ. ಸೊ ಇವರ ನೇರ ಶಿಷ್ಯ ಹೆರಾಲ್ಡ್ ಲ್ಯಾಸ್ಕಿ ಇನ್ನೊಬ್ಬ ನೇರ ಶಿಷ್ಯ ಕೃಷ್ಣ ಮೆನನ್. ಸಂಬಂಧಗಳು ನೋಡಿ ಹಿಂಗೆಲ್ಲ ಹೋಗುತ್ತೆ ಅಂತ, ಎಲ್ಲೆಲ್ಲಿಗೆಲ್ಲ ಹೇಳ್ಕೊಂಡು ಹೋಗುತ್ತೆ ಅಂತ. ಅವರಿಗೆ ಫೇಬಿಯನ್ ಸೋಷಿಯಲಿಸಮ್ ಅಂತ ಒಂದು ಇತ್ತು. ಎಲ್ಲ ಬೇಸಿಕಲಿ ಫೇಬಿಯನ್ ಸೋಷಿಯಲಿಸಮ್ಮು, ಇನ್ನೊಂದು ಹೆಸರುಗಳಷ್ಟೇ. ಅವೆಲ್ಲ ಒಂದು ಚೀಟಿ ಇರುತ್ತೆ ನೋಡ್ರಿ, ಅದಕ್ಕೆ ಬೇರೆ ಬೇರೆ ಪೇಂಟ್ ಹಾಕ್ತಾನೆ ಅಷ್ಟೇ. ಬೇರೆ ಅದರ ತಲೆ ಬರಹ ಬೇರೆ ಬೇರೆ ಇರುತ್ತೆ. ಮೂಲ ಧಾತು ಒಂದೇ.
ಸೊ ಈ ಫೇಬಿಯನ್ ಸೋಷಿಯಲಿಸಮ್ ಬಗ್ಗೆ ನೆಹರುಗೆ ಬಹಳ ಆಕರ್ಷಣೆ ಇರುತ್ತೆ. ಲಂಡನ್ ಅವರು ಇಂಗ್ಲೆಂಡ್ ಕಾಲದಿಂದನೇ ಸಿಕ್ಕಾಪಟ್ಟೆ ಆಕರ್ಷಣೆ ಇರುತ್ತೆ. ಸೊ ಅಲ್ಲಿಂದ ಇವರು ಪ್ರಧಾನಮಂತ್ರಿಗಳ ಮತ್ತು ರಷ್ಯಾಗೆ ಟೂರ್ ಎಲ್ಲ ಹೊಡಿತಾರೆ, ಆ ಕತೆ ಎಲ್ಲ ಹೇಳಿದ್ದೀನಿ. ಸೊ ಇವರಿಗೆ ಕಮ್ಯುನಿಸ್ಟ್ ಮಾಡೆಲ್ಲು ತುಂಬ ಆಸೆ, ಅಂದರೆ ಅವರು ಹೃದಯಕ್ಕೆ ಹತ್ತಿರ ಆಗಿರುತ್ತೆ. ಯಾಕಂದರೆ ಅವ್ರು ಸಮರ್ಪಣೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಭಾರತದಂಥ ದೇಶದಲ್ಲಿ ನಿಮಗೆ 16 ಆಣೆ ಕಮ್ಯುನಿಸಮ್ಮು ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅನ್ನೋದು ಭಾಳ ಹಿಂದೆನೇ ನೆಹರುಗೆ ಅರ್ಥ ಆಗುತ್ತೆ. ಅದೊಂದೇ ಕಾರಣಕ್ಕೆ ಕಮ್ಯುನಿಸಮ್ ಪ್ರಪಂಚದಲ್ಲಿ ಎಲ್ಲೆಲ್ಲೆಲ್ಲ ಹರಡುತ್ತಲ್ಲ, ಭಾರತದಲ್ಲಿ ಕೊನೆಗೂ ಸಕ್ಸಸ್ ಆಗಲಿಲ್ಲ. ಅಷ್ಟು 1 ಶತಮಾನ ಟ್ರೈ ಮಾಡಿದ್ದಾರೆ, ಆದರೂ ಆಗಲಿಲ್ಲ. 2 ರಾಜ್ಯದಲ್ಲಿ ಬಂತು, ಒಂದು ಕೇರಳ, ಒಂದು ಬೆಂಗಾಲ್. ಬೆಂಗಾಲಲ್ಲಿ ಯಾವತ್ತೂ ಅದನ್ನು ಹೊಡೆದು ಬಿಸಾಕಿದ್ದು ನಮ್ಮ ಮಮತಾ ದೀದಿ. ಇನ್ನು ಕೇರಳದಲ್ಲಿ ಒಂದಷ್ಟು ವರ್ಷ ಇತ್ತು, ಮತ್ತು ಕಾಂಗ್ರೆಸ್ಸು ಕಮ್ಯುನಿಸ್ಟು ಈ ಥರ ಒಂದು ಜೋಕಾಲಿ ಆಡ್ತಾ ಇತ್ತು. ಮತ್ತು ಅಲ್ಲಿ ಕಮ್ಯುನಿಸಮ್ ಜೊತೆಗೆ ಅವರು ಈಗ ಈ ಜೆಹಾದಿಗಳೊಟ್ಟಿಗೆ ಕೈ ಜೋಡಿಸಿ, ಅದು ಈಚಿನ ಬೆಳವಣಿಗೆ. ನಾನು ಹೇಳ್ತಾ ಇರೋದು 60, 70, 80 ಈ ದಶಕದಲ್ಲಿ. ಹಾಗಾಗಿ ಇಡೀ ಭಾರತಕ್ಕೆ ಕಮ್ಯುನಿಸಮ್ ಬರಲಿಲ್ಲ, ಇದು ಬರೋದು ಇಲ್ಲ ಅನ್ನೋ ಒಂದು ವಾಸ್ತವತೆ ನೆಹರುಗೆ ಅರ್ಥ ಆಯಿತು. ಹಾಗಾಗಿ ಕಮ್ಯುನಿಸಮ್ನ ಒಂದು ಡೈಲ್ಯೂಟೆಡ್ ಫಾರ್ಮ್ ಅಂದರೆ ಸೋಷಿಯಲಿಸಮ್, ಸಮಾಜವಾದ ಸಿದ್ಧಾಂತ ಅಂತ ಅವ್ರು ಕರೀತಾರಲ್ಲ, ಅದನ್ನು ನಮ್ಮ ಆರ್ಥಿಕ ನೀತಿ ಅನ್ನೋ ಇದನ್ನು ತಂದುಬಿಟ್ರು ದೇಶಕ್ಕೆ. ಅಂದರೆ ಎಲ್ಲದರಲ್ಲೂ ಸಮಾನತೆ ಅನ್ನೋ ಮಂತ್ರ ಇಟ್ಕೊಂಡು ಹೋಗುತ್ತೆ. ಇದು ಯಾವುದೋ ಆಕ್ಚುಲಿ ಅದು ಸೋಷಿಯಲಿಸಮ್. ಲೋಹಿಯಾ ಅವರ ಸಮಾಜವಾದವೂ ಅಲ್ಲ ಅದು. ಅಲ್ಲ ಲೋಹಿಯಾಗೂ ಅವರಿಗೆ ಈ ಫಿಲಾಸಫಿ ಮಟ್ಟಕ್ಕೆ ಯಾವುದೇ ನಾವು ವಿಷಯ ತಗೊಂಡ್ರೆ ಅದನ್ನು ನಾವು ತತ್ವದ ಮಟ್ಟಕ್ಕೆ ಏರಿಸಬೇಕು. ಅಂದರೆ ತತ್ವ ಅನ್ನೋಕ್ಕಿಂತ ದರ್ಶನದ ಮಟ್ಟಕ್ಕೆ ಏರಿಸಬೇಕು. ಆವಾಗ ನಮಗೆ ಕ್ಲಾರಿಟಿ ಸಿಗುತ್ತೆ. ದರ್ಶನದಲ್ಲಿ ನಿಮಗೆ ಪರ ವಿರೋಧ ಇವೆಲ್ಲ ಇರೋದಿಲ್ಲ, ಸ್ವಸ್ವರೂಪ ಜ್ಞಾನ ಗೊತ್ತಾಗುತ್ತೆ ದರ್ಶನದ ಮಟ್ಟಕ್ಕೆ. ಇದೆಲ್ಲ ಬೀಜ ರೂಪದಲ್ಲಿ ಕೆಳ ಹಂತದ್ದು ಇವೆಲ್ಲ. ಇವಾಗ ಲೋಹಿಯಾವಾದ, ಮಾರ್ಕ್ಸ್ವಾದ, ಅನಂತಮೂರ್ತಿವಾದ, ಗೋಪಾಲ್ ಗೌಡನ್ ವಾದ, ಆಯಿತಾ, ಇದೆಲ್ಲ ಭಾಳ ಮನಸ್ಸಿಗೆ ಕನ್ಫ್ಯೂಷನ್ನು, ಕ್ಲಾರಿಟಿ ಇರೋದಿಲ್ಲ ಇಲ್ಲೆಲ್ಲ. ಸೊ ಏನಾಯಿತು ಅಂತಂದರೆ ಈ ಸೋಷಿಯಲಿಸಮನ್ನು ತಂದು, ಸೋಷಿಯಲಿಸಮನ್ನು ಇವರು ಒಂದು ಮಟ್ಟದಲ್ಲಿ ಅಪ್ಕೊಂಡಿದ್ದು ನಿಜ ಆದರೂ ಕೂಡ ಅವರಿಗೆ ದೇಶದ ಆರ್ಥಿಕ ನೀತಿ, ಒಂದು ನೀತಿ ಇಟ್ಕೊಂಡು ಆ ನೀತಿ ನಿಮ್ಗೆ ಕಾಣೋದು ಎಲ್ಲಿ? ನಿಮಗೆ ಪ್ರಾಕ್ಟಿಕಲ್ ಆ್ಯಕ್ಷನಲ್ಲಿ ಕಾಣಬೇಕು ನೀತಿ. ಅಂದರೆ ಎಲ್ಲನೂ ಸರಿಗಿರಬೇಕು. ಇವ್ರಿಗೆ ಇಷ್ಟ ಆಗಿದ್ದು ಯಾವುದು ಅಂತಂದರೆ ಸೋಷಿಯಲಿಸಮ್ ಕಮ್ಯುನಿಸಮ್ ಒಪ್ಕೊಂಡಿದ್ರು ಕೂಡ ರಷ್ಯಾದಲ್ಲಿದ್ದಂತಹ ಸೆಂಟ್ರಲೈಸ್ಡ್ ಪ್ಲ್ಯಾನಿಂಗ್ ಅಂತ ಇತ್ತಲ್ಲ, ಅದು ನೆಹರುಗೆ ಭಾಳ ಆಕರ್ಷಕವಾಗಿ ಕಾಣ್ತು. ಸೆಂಟ್ರಲೈಸ್ಡ್ ಪ್ಲ್ಯಾನಿಂಗ್ ಅಂದರೆ ಕಮ್ಯುನಿಸಮಲ್ಲಿ ಅದಿಲ್ಲದೆ ಕಮ್ಯುನಿಸಮ್ ಇಲ್ಲ, ಅದು ಒಂದು ಡಿಕ್ಟೇಟರ್ಶಿಪ್ನ ಇನ್ನೊಂದು ರೂಪ. ಸೆಂಟ್ರಲೈಸ್ಡ್ ಪ್ಲ್ಯಾನಿಂಗ್ ಅಂತಂದರೆ ದೇಶದ ಅಷ್ಟೂ ಸಂಪನ್ಮೂಲಗಳು, ದೇಶದ್ದು ಇನ್ಕ್ಲೂಡಿಂಗ್ ಮನುಷ್ಯ, ದೇಶದ್ದಲ್ಲ ಸರ್ಕಾರದ. ದೇಶ ಅನ್ನೋದು ನಿಮಗೆ ಕಣ್ಣು ಕಾಣೋದಲ್ಲ, ಸರ್ಕಾರ ಕಾಣೋದು ಅದರ ಕಾರ್ಯದಿಂದ, ಅದನ್ನು ನಡೆಸುವಂತಹ ಜನರ ಮೂಲಕ ಸರ್ಕಾರ ಅಂತ ನಮಗೆ ಗೋಚರ ಆಗುತ್ತೆ. ದೇಶ ಅನ್ನೋದು ಗೋಚರ ಆಗೋದಿಲ್ಲ ನಿಮಗೆ. ಸೊ ದೇಶಕ್ಕೆ ಅಥವಾ ಸರ್ಕಾರದ್ದು ಎಲ್ಲ ಸಂಪನ್ಮೂಲಗಳು ಮನುಷ್ಯರು ಒಳಗೊಂಡಂತೆ ಎಲ್ಲನೂ ದೇಶಕ್ಕೆ ಸೇರಿದ್ದು, ಅಂದರೆ ಸರ್ಕಾರಕ್ಕೆ ಸೇರಿದ್ದು ಅನ್ನೋ ಇದು ತತ್ವ ಇವ್ರಿಗೆ ಇಷ್ಟ ಆಗೋಯ್ತು ನೆಹರುಗೆ. ಹಾಗಾಗಿ ಪೂರ್ತಿ ನ್ಯಾಷನಲೈಸ್, ರಾಷ್ಟ್ರೀಕರಣ ಮಾಡ್ತೀನಿ ಅಂತ ಹೊರಟರು.